ಜನ ಎಷ್ಟು ಹುಟ್ಟಿತು ಎಷ್ಟು ಸತ್ತು ಅದು ಲೆಕ್ಕಿಲ್ಲ, ಮತ್ತು ಎಷ್ಟು ಕಂಪ್ನಿಗಳು ಬಂದು ಎಷ್ಟು ಹೋದು ಅದು ಲೆಕ್ಕಿಲ್ಲ. ಯಾವ ಕೇಳಿದ್ರು ಏನು ಕೇಳಿದ್ರು ಇಲ್ಲ ಇಲ್ಲ ಅನ್ನೋ ಉತ್ತರಗಳು. ಎಲ್ಲೋ ಒಂದು ಕಡೆ ಉತ್ತರ ಕೊಡ್ತಿರ್ತಾರೆ, ಏನೋ ಇಲ್ಲ ಭಾರಿ ಡೆವಲಪ್ ಆಗಿದೆ ಹಾಗೆ ಹೀಗೆ ಅಂತೇಳಿ. ಆದರೆ ಈ ಡೆವಲಪ್ಮೆಂಟ್ಗಳು ಎಷ್ಟರ ಮಟ್ಟಿಗೆ ಆಗಿದ್ದಾವ ಅನ್ನೋದೊಂದು ದೊಡ್ಡ ಪ್ರಶ್ನೆ ಇದೆ ಇಲ್ಲ. ಇಲ್ಲಾಂದ್ರೆ ಇಲ್ಲೇ ಇಷ್ಟರೊಳಗೆ ನಮಗೆ ಇವರೆಲ್ಲ ಇವತ್ತು ಈ ಹುಡುಗಿದ್ದು ನೋಡಿದ್ರೆ ಇಲ್ಲಿ ನಮಗೆ ನಿರುದ್ಯೋಗ ಇರಬಾರ್ದು ಈ ರಾಜ್ಯದಾಗ, ಈ ದೇಶದಾಗ. ಕೇಳಿದಾಗ ನಮಗೆ ಮಾಡ್ತಾರೆ, ಉದ್ಯೋಗ ಮೇಳ ಮಾಡ್ತಾರೆ. ಬೃಹತ್ ಮಿನಿಸ್ಟರ್ ನಮ್ಮ MB ಪಾಟೀಲ್ರು ಮಾಡ್ತಾರೆ. ಮಾಡಿ ನಂತರ ಇದು ಎಲ್ಲಿ ಬಂತು, ಎಷ್ಟಾದವು, ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟ ಉಪಯೋಗ ಕಂಪ್ನಿಗಳು ಹೂಡಿಕೆ ಮಾಡಿದವರು ಅನ್ನೋದು ಲಿಸ್ಟ್ ಇಲ್ಲಿವರೆಗೆ ಎಷ್ಟು ಬಿಡುಗಡೆ ಮಾಡಿದ್ದಾರೆ. ಬೇಕಲ್ಲ ಅದು, ಹೌದು ಇಂತಿಷ್ಟು ಮಾಡಿದ್ವಿ ನಾವು ಅಂತೇಳಿ ರೆಕಾರ್ಡಾಗಿ ನಮಗೆ ಸಿಗೋದಿಲ್ಲ, ಯಾವ ಸಿಗೋದಿಲ್ಲ. ಜನಗಣತಿ ಸಿಗೋದಿಲ್ಲ. ಜನಗಣತಿ ಆದ್ಮೇಲೆ ಈ ಜಾತಿ ಮೇಲೆ ಮಾಡೋದು ಅಂತ ಅದನ್ನ ಮೊದಲು ಮಾಡೋಕ್ಕೆ ತಯಾರಿಲ್ಲ. ಮುಂದೆ ಟೋಟಲ್ ಜನಗಣತಿದು ಇಲ್ಲ, ಯಾವ ಕೇಳಿದ್ರು ಇಲ್ಲ 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 ಅಂದಾಗ ಇದ್ರದ್ದು ಹೆಂಗೆ ಗುರ್ತು ಹಿಡಿದು ನಾವು 10 ಲಕ್ಷ ಕೋಟಿ ರೂಪಾಯಿ ಮಾಡಿದೆವು, 15 ಲಕ್ಷ ಕೋಟಿ ಹೂಡಿಕೆ ಮಾಡಿದ್ವಿ. ಹೂಡಿಕೆ ಮಾಡಿರಿ, ಲಾಭ ಎಷ್ಟು ಮಾಡ್ಕೊಂಡ್ರಿ, ಏನು ಮಾಡ್ಕೊಂಡ್ರಿ, ಎಷ್ಟು ಲಾಭ ಮಾಡಿ ತೋರಿಸ್ತೀವಿ. ಇಂಡಸ್ಟ್ರಿಗಳು ಎಲ್ಲಿದಾವೆ ಅವೆಲ್ಲ ಇಂಡಸ್ಟ್ರಿಗಳು ಇರೋದು ನೋಡಿದ್ರೆ ಇವತ್ತು ನಮ್ಮಲ್ಲೇ ನಿರುದ್ಯೋಗ ಇರಬಾರದು. ಹಂಗಿರ್ಬೇಕಾಯ್ತು, ಯಾಕೆ ಆಗ್ತಾ ಇಲ್ಲ. ಈಗೇನೋ ಹುಡುಕಿದಾರೆ, ಹುಡ್ತಾರೆ, ಆವಾಜ್ ಮಾಡ್ತಾರೆ, ಹೋಗ್ತಾರೆ, ನಂತರ ಮತ್ತೆ ಹುಡುಕಾಡ್ಬೇಕು ನಾವು ಇಟ್ಟಿದ್ದಾರೆ ಅಂತೇಳಿ. ಯಾಕಂದ್ರೆ ಸರ್ಕಾರ ಅವಕಾಶ ಕೊಟ್ಟಿದ್ದವ್ರು, ಕೆಲವೊಂದು ಕಡೆ ಭೂಮಿ ಕೊಟ್ಟಿದ್ದು ಅವ್ರನ್ನ ಹಂಗೆ ಬಿಟ್ಕೊಂಡು ಹೋಗಿಬಿಟ್ಟಿದ್ದಾರೆ. ಅವರು ಒಂದು ರಾಜಕೀಯ ಪ್ರಭಾವದಿಂದ ಮತ್ತೆ ಪ್ರಭಾವದಿಂದ ದೂರ ಭೂಮಿಯನ್ನು ಮತ್ತೆ ನೀರನ್ನು ವ್ಯವಸ್ಥೆ ಆಗುವಂಥ ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ನಂತರದಲ್ಲಿ ಅವ್ರು ನಡೆದ ವಿರಳ, ಅವು ಮುಂದೆ ಹೋಗಿದ್ದೇ ವಿರಳ. ಹಿಂಗಾದ್ರೆ ಹೆಂಗೆ ಮುಂದಂತ. ಅದಕ್ಕಾಗಿ ಈ ಒಂದು ಬಂಡವಾಳ ಹೂಡಿಕೆ ಜೋರ್ದಾರ್ ಬರ್ತಾ ಇದ್ದಾರೆ, ಹರವು ಹೆಚ್ಚಾಗಲಿಕ್ಕದ. ಅದು ನಿಶ್ಚಿತವಾಗಿಯೂ ಅವ್ರು ನಮ್ಮಲ್ಲೇ ಆ ದುಡ್ಡನ್ನು ಬಳಸ್ತಾರ, ಎಷ್ಟು ಉದ್ಯೋಗ ಕೊಡಿಸ್ತಾರೋ, ಎಷ್ಟು ಕೊಟ್ಟಾರ, ಇಲ್ಲೂ ಏನು ಮಾಡಿದ್ದಾರೆ. ಪ್ರತಿ ವರ್ಷ ಇಲ್ಲಿಗೆ ಎಷ್ಟು ಜನ ಬಂದು ಹೋಗಿದ್ದಾರೆ ಇನ್ವೆಸ್ಟರ್ಸ್, ಎಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಎಷ್ಟು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ, ಮತ್ತು ಸ್ಥಾನಿಕ ಜನರಿಗೆ ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ. ಸ್ಥಾನಿಕ ಜನ ಜಾಲ ಇರ್ಬೇಕ್ರಿ, ಮತ್ತೆ ಇರಬೇಕು ಹೇಳ್ತಾರೆ ಎಲ್ಲರೂ. ಆದರೆ ಜಾಲ ಇರ್ಲಿಕ್ಕೆ ಏನು ಮಾಡಿದಾಗ ಎಲ್ಲರೂ ಅವ್ರ ಮಟ್ಟದನ್ನು ಒಂದು ಬುದ್ಧಿವಂತರು ಬರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಆ ದಿಸೆಯಲ್ಲೇ ಇವು ಯಶಸ್ವಿ ಆಗಿದ್ರ ಬಗ್ಗೆ ಒಂದು ಬಿಡುಗಡೆ ಮಾಡಿದ್ರೆ ಭಾಳ ಚೆನ್ನಾಗಿತ್ತು. ಮತ್ತು ಈಗ ಏನೇನೋ ಮಾಡಲಿಕ್ಕಿದ್ದಾರೆ. ಕೈಗಾರಿಕಾ ಸ್ನೇಹಿ ಏಕ ಗವಾಕ್ಷಿ ವ್ಯವಸ್ಥೆ ಜಾರಿ ಮಾಡ್ಬೇಕಂತ